ಹಾಯ್ ಹಲೋ ವಿವರ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಶ್ವೇತಾ. ನಾನಿವತ್ತು ಸಿಂಪಲ್ ಆಗಿ ಎಗ್ ಬಿರಿಯಾನಿ ತಿನ್ನಬೇಕಪ್ಪ ಅಂತ ಅನ್ನಿಸ್ದಾಗ ತಕ್ಷಣದಲ್ಲಿ ಫಟಾಫಟ್ ಅಂತ ಬೇಗ ಮಾಡ್ಕೋಬೇಕು. ಟೇಸ್ಟ್ ಕೂಡ ಅಷ್ಟೇ ಚೆನ್ನಾಗಿರ್ಬೇಕು. ಅದೊಂದು ಸಿಂಪಲ್ ಎಗ್ ಬಿರಿಯಾನಿ ಮಾಡ್ಕೊಳ್ಳೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ತುಂಬಾ ವಿಧಾನದಲ್ಲಿ ಮಾಡೋದಿದೆ, ಅದ್ರಲ್ಲಿ ನಾನು ಒಂದು ವಿಧಾನನ ಇವತ್ತು ಶೇರ್ ಮಾಡ್ತಾ ಇದ್ದೀನಿ. ತುಂಬಾನೇ ಈಸಿ, ಬನ್ನಿ ಹೇಗೆ ಮಾಡೋದು ನೋಡೋಣ. ಇದಕ್ಕೂ ಮುಂಚೆ ಇನ್ನು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಮೊದಲಿಗೆ ನಾನಿಲ್ಲಿ ಸ್ಟವ್ ಮೇಲೆ ಒಂದು ಕುಕ್ಕರ್ ಇಟ್ಕೊತಾ ಇದ್ದೀನಿ. ಕುಕ್ಕರ್ ಕಾದ ನಂತರ ನಾನಿಲ್ಲಿ ಒಂದು 7-8 ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೀನಿ. ನಂತರ 1 ಸ್ಪೂನ್ ಅಷ್ಟು ತುಪ್ಪ ಹಾಕೊಂಡಿದ್ದೀನಿ. ಇದೆರಡು ಚೆನ್ನಾಗಿ ಮಿಕ್ಸ್ ಆಗಿ ಕಾದ ನಂತರ ನಾನಿವಾಗ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಈ ತರ ಉದ್ದುದ್ದಕ್ಕೆ ಹೆಚ್ಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ಈರುಳ್ಳಿನ ಇದೇ ರೀತಿ ಗೋಲ್ಡನ್ ಬ್ರೌನ್ ಬರೋವರೆಗೂ ಈ ರೀತಿ ಬ್ರೌನ್ ಬರೋವರೆಗೂ ಫ್ರೈ ಮಾಡ್ಕೋಬೇಕಾಗತ್ತೆ. ಇದೇ ನಮ್ ಈ ಸಿಂಪಲ್ ಎಗ್ ಬಿರಿಯಾನಿಗೆ ಒಂದು ಅದ್ಭುತವಾದ ಟೇಸ್ಟ್ ಕೊಡೋದು. ಸೇಮ್ ರೆಸ್ಟೋರೆಂಟ್ ತರ ಇರುತ್ತೆ, ರುಚಿಯಾಗಿರುತ್ತೆ. ಇವಾಗ ಇದನ್ನೆಲ್ಲ ಒಂದು ಬೌಲ್ಗೆ ತೆಗೆದಿಟ್ಕೊಂಡು ಈಗ ಅದೇ ಕುಕ್ಕರ್ಗೆ ಎಣ್ಣೆ ಸಾಕಷ್ಟಿದೆ. ಈಗ ಅದಕ್ಕೆ ನಾನು 2 ಪಲಾವ್ ಎಲೆ, 2 ಅರ್ಧ ಇಂಚು ಚಕ್ಕೆ, 4 ಲವಂಗ, 2 ಏಲಕ್ಕಿ, 1 ಸ್ಟಾರ್ ಹೂನ ಹಾಕೊಂಡು ಫ್ರೈ ಮಾಡ್ಕೊತಾ ಇದ್ದೀನಿ. ಈ ರೀತಿ ಒಂದು 30 ಸೆಕೆಂಡ್ ಫ್ರೈ ಮಾಡ್ಕೊಂಡಿದ ನಂತರ ಒಂದು ಮೀಡಿಯಂ ಸೈಜ್ ಈರುಳ್ಳಿನ ಈ ರೀತಿ ಉದ್ದುದ್ದಕ್ಕೆ ಹೆಚ್ಕೊಂಡು ಅದನ್ನ ಹಾಕಿದೀನಿ. ಇವಾಗ ಇದಿಷ್ಟನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಸ್ವಲ್ಪ ಈರುಳ್ಳಿ ಫ್ರೈ ಆಗಿದ ನಂತರ ನಾನಿವಾಗ 1 ಹಸಿಮೆಣಸಿನಕಾಯಿನ ಸೇರಿಸ್ಕೊಂತಾ ಇದ್ದೀನಿ. ಮೆಣಸಿನಕಾಯಿ ತುಂಬಾನೇ ಖಾರ ಇದೆ, ಸೊ ಒಂದನ್ನ ನಾನು ಹಾಕೊಂಡಿದ್ದೀನಿ ಅಷ್ಟೇ. ಇದನ್ನು ಹೀಗೆ ಒಂದು 30 ಸೆಕೆಂಡ್ ಬಾಡಿಸಿದ ನಂತರ ಈರುಳ್ಳಿ ಎಲ್ಲ ಸ್ವಲ್ಪ ಟ್ರಾನ್ಸ್ಪರೆಂಟ್ ಆಗಿದ ನಂತರ 1 ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನ ಸೇರಿಸಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇವಾಗ ಇದು ನೋಡಿ ಹಸಿ ಸ್ಮೆಲ್ ಎಲ್ಲ ಹೋಗಿ ಒಂದು ಒಳ್ಳೆ ಪರಿಮಳ ಬರ್ತಾ ಇದೆ. ಇವಾಗ ನಾನು ಟೊಮ್ಯಾಟೊನ ಆಡ್ ಮಾಡ್ತಾ ಇದ್ದೀನಿ. ಒಂದು ಮೀಡಿಯಂ ಸೈಜ್ ಟೊಮ್ಯಾಟೊನ ಈ ರೀತಿ ಹೆಚ್ಕೊಂಡು ಆಡ್ ಮಾಡಿದ್ದೀನಿ. ಇವಾಗ ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಟೊಮ್ಯಾಟೊ ಎಲ್ಲ ತುಂಬಾ ಸಾಫ್ಟ್ ಆಗಿ ಸ್ಮ್ಯಾಶ್ ಆಗ್ಬೇಕು, ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾದ್ರೆ ಸ್ವಲ್ಪ ಉಪ್ಪು ಕೂಡ ಸೇರಿಸಿದೀನಿ, ಸೊ ದಟ್ ಟೊಮ್ಯಾಟೊ ಬೇಗ ಬೇಯುತ್ತೆ ಅಂತ ಹೇಳಿ. ಇವಾಗ ನೋಡಿ ಟೊಮ್ಯಾಟೊ ಎಲ್ಲ ಈ ರೀತಿ ಸ್ಮ್ಯಾಶ್ ಆಗ್ಬೇಕು, ಅಷ್ಟು ಚೆನ್ನಾಗಿ ಬೇಯಬೇಕು. ಫ್ರೈ ಆಗಿದ ನಂತರ ನೋಡಿ ಈ ರೀತಿ ಎಣ್ಣೆ ಎಲ್ಲ ಬಿಟ್ಟಿದೆ, ಟೊಮ್ಯಾಟೊ ಎಲ್ಲ ನೀಟಾಗಿ ಸ್ಮ್ಯಾಶ್ ಆಗಿದೆ. ಈಗ ನಾನು ಒಂದ್ ಅರ್ಧ ಸ್ಪೂನ್ ಅಷ್ಟು ಅರಿಶಿನ, ಅರ್ಧ ಸ್ಪೂನ್ ಅಷ್ಟು ಚಿಲ್ಲಿ ಪೌಡರ್, 3/4 ಸ್ಪೂನ್ ಅಷ್ಟು ಧನಿಯಾ ಪೌಡರ್, ಮತ್ತೆ 1/4 ಸ್ಪೂನ್ ಅಷ್ಟು ಜೀರಾ ಪೌಡರ್, ಮತ್ತೆ 1/4 ಸ್ಪೂನ್ ಅಷ್ಟು ಪೆಪ್ಪರ್ ಪೌಡರ್, ಇದಿಷ್ಟನ್ನು ಹಾಕಿ ಇದಿಷ್ಟು ಮಸಾಲ ಹಾಕಿ ಮಸಾಲ ಎಲ್ಲ ಈಗ ಚೆನ್ನಾಗಿ ಫ್ರೈ ಮಾಡ್ಕೋಬೇಕಾಗತ್ತೆ. ಎಷ್ಟು ಹದವಾಗಿ ಫ್ರೈ ಮಾಡ್ಕೊಂತೀರೋ ಅಷ್ಟು ರುಚಿ ಬರುತ್ತೆ ಬಿರಿಯಾನಿಗೆ. ಈ ತರ ಇನ್ನು ಹೆಚ್ಚು ಈಸಿ ಅಂಡ್ ಟೇಸ್ಟ್ ರೆಸಿಪೀಸ್ಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿವರೆಗೂ ವಿಡಿಯೋ ಸ್ವಲ್ಪನಾದ್ರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ, ದಟ್ ನಂಗೆ ಇನ್ನೂ ಹೆಚ್ಚು ವಿಡಿಯೋಸ್ ಹಾಕಕ್ಕೆ ಮೋಟಿವೇಟ್ ಆಗುತ್ತೆ. ಇದೀಗ ಚೆನ್ನಾಗಿ ಫ್ರೈ ಆಗಿದೆ. ಈ ರೀತಿ ಚೆನ್ನಾಗಿ ಮಸಾಲ ಎಲ್ಲ ಬೆರ್ತು ಫ್ರೈ ಆಗಿದ ನಂತರ ಈಗ ಇದಕ್ಕೆ ನಾನು ಅರ್ಧ ಬೌಲ್ ಅಷ್ಟು ಪುದೀನ ಮತ್ತೆ ಅರ್ಧ ಬೌಲ್ ಅಷ್ಟು ಅಷ್ಟೇ ಪ್ರಮಾಣದಲ್ಲಿ ಕೊತ್ತಂಬರಿ ಸೊಪ್ಪು ಕೂಡ ನಾನಿಲ್ಲಿ ಹಾಕೊಂಡಿದ್ದೀನಿ. ಇಲ್ಲ ಹೆಚ್ಚಿ ಹಾಕೊಂಡಿದ್ದೀನಿ. ಇಲ್ಲಿ ರುಬ್ಬದ್ ಯಾವ್ದು ಇಲ್ಲ, ತುಂಬಾನೇ ಈಸಿ. ಈಗ ಚೆನ್ನಾಗಿ ಇದು ಫ್ರೈ ಆಗ್ಬೇಕು. ನಾನೀಗ ಸಿಮ್ ಅಲ್ಲಿ ಇಟ್ಟು ನಾನು ನೋಡಿ ಒಂದ್ 5 ಮೊಟ್ಟೆನ ಈ ರೀತಿ ಬಾಯ್ಲ್ ಮಾಡಿ ಇಟ್ಕೊಂಡಿದ್ದೀನಿ. ಈ ಮೊಟ್ಟೆಗಳಿಗೆಲ್ಲ ಈ ರೀತಿ ಸ್ವಲ್ಪ ಸ್ಲಿಟ್ ಕೊಟ್ಟು ಸ್ವಲ್ಪ ಹಾಗೆ ಓಪನ್ ಮಾಡ್ಕೊಂಡು ಇವಾಗ ಇದಕ್ಕೆ ಮೊಟ್ಟೆ ಎಷ್ಟಿದೆಯೋ ಅಷ್ಟಿಗೆ ನಾನು ರುಚಿಗೆ ತಕ್ಕಷ್ಟು ಉಪ್ಪು, ಮೊಟ್ಟೆ ಇರುವಷ್ಟು ಎಷ್ಟಿದೆಯೋ ಅಷ್ಟು ಈ ರೀತಿ ಮೊಟ್ಟೆ ಮೇಲೆಲ್ಲ ಬೀಳ್ಬೇಕು ಅಷ್ಟು ಅರಿಶಿನ ಮತ್ತೆ ಚಿಲ್ಲಿ ಪೌಡರ್ ಹಾಕೊಂಡು ಸ್ವಲ್ಪ ಬೌಲ್ ನ ಈ ರೀತಿ ತಿರ್ಗ್ಸಿದ್ರೆ ಮಿಕ್ಸ್ ಆಗತ್ತೆ. ಈ ರೀತಿ ಮಿಕ್ಸ್ ಕೊಡಿ. ಈಗ ಇದನ್ನ ನಾನು ಒಂದು ಪ್ಯಾನ್ ಇಟ್ಕೊಂಡು ಆ ಪ್ಯಾನ್ ಗೆ 1 ಸ್ಪೂನ್ ಎಣ್ಣೆ ಹಾಕಿ ಫ್ರೈ ಮಾಡ್ಕೋತೀನಿ ಅದು ಮೊಟ್ಟೆಗಳನ್ನ. ಇವಾಗ ಸಿಮ್ ಅಲ್ಲಿ ಇಟ್ಕೊಳ್ಳಿ, ಮೊಟ್ಟೆ ಹಾಕ್ಬೇಕಾದ್ರೆ ಸಿಮ್ ಅಲ್ಲಿ ಇಟ್ಕೊಂಡು ಫ್ರೈ ಮಾಡ್ಕೋಬೇಕಾಗತ್ತೆ. ಚೆನ್ನಾಗಿ ಉಪ್ಪು, ಖಾರ, ಅರಿಶಿನ ಎಲ್ಲ ಚೆನ್ನಾಗಿ ಹಿಡಿಬೇಕು. ನೋಡಿ ಈ ರೀತಿ ಮೊಟ್ಟೆ ಫ್ರೈ ಆಗ್ಬೇಕಾಗತ್ತೆ. ನೋಡಿ ಎಷ್ಟು ಚೆನ್ನಾಗಿ ಫ್ರೈ ಆಗಿದೆ ಅಂತ ತೋರಿಸಿನ ಹತ್ರದಿಂದ ನೋಡಿ ಈ ರೀತಿ ಫ್ರೈ ಮಾಡ್ಕೋಬೇಕು. ಇವಾಗ ಅದನ್ನ ಪಕ್ಕಕ್ಕೆ ತಿಟ್ಟಿ ನೋಡಿ ಇದು ಕೂಡ ಈಗ ಚೆನ್ನಾಗಿ ಫ್ರೈ ಆಗಿದೆ. ಎಲ್ಲ ಒಂದು ಮಿಕ್ಸ್ ಕೊಟ್ಟು ಇವಾಗ ಇದಕ್ಕೆ ನಾನು ಒಂದು ಅರ್ಧ ಕಪ್ ಅಷ್ಟು ಮೊಸರು ಹಾಕೊಂಡಿದ್ದೀನಿ. ಈಗ ಕಪ್ಪು ಬರುತ್ತಲ್ಲ, ಕಪ್ಪು ಪ್ರಮಾಣ ಅದರಲ್ಲಿ ಅರ್ಧ ಕಪ್ ಅಷ್ಟು ತಗೊಂಡಿದ್ದೀನಿ. ಈಗ ಇದನ್ನ ಚೆನ್ನಾಗಿ ನಾವು ಮಿಕ್ಸ್ ಮಾಡ್ಬೇಕು, ಇಲ್ಲ ಅಂದ್ರೆ ಒಡ್ದಂಗ್ ಆಗ್ಬಿಡುತ್ತೆ. ಸೊ ಚೆನ್ನಾಗಿ ಮಿಕ್ಸ್ ಕೊಟ್ರೆ ನೋಡಿ ಈ ರೀತಿ ಚೆನ್ನಾಗಿ ಮಿಕ್ಸ್ ಆಗುತ್ತೆ, ಎಲ್ಲೂ ಒಡ್ದಂಗ್ ಕಾಣಿಸಲ್ಲ. ಆಯ್ತಾ, ಈಗ ಅದೇ ಬಟ್ಲಲ್ಲಿ ಸ್ವಲ್ಪ ನೀರ್ ಹಾಕಿ ಉಳ್ದಿದಂತ ಮೊಸರು ಕೂಡ ಸೇರಿಸ್ಕೊಂಡೆ. ಮತ್ತೆ ಮೊಟ್ಟೆನ ನಾವು ಆಲ್ರೆಡಿ ಮಿಕ್ಸ್ ಮಾಡಿಟ್ಟಿದ್ವಿ ಅಲ್ವಾ ಒಂದು ಬೌಲ್ ಅಲ್ಲಿ, ಅದ್ರಲ್ಲಿದ್ದಂತ ಮಸಾಲೆಗೂ ಕೂಡ ಸ್ವಲ್ಪ ನೀರ್ ಹಾಕಿ ಅದನ್ನ ಕೂಡ ಸೇರಿಸ್ಕೊಂಡು
ಬೇಯಿಸ್ಕೊಂಡಿದ್ದೀನಿ, ವೇಸ್ಟ್ ಮಾಡಬಾರ್ದಲ್ವ. ಇವಾಗ ನಾನು ಇದನ್ನ ಚೆನ್ನಾಗಿ ಮಿಕ್ಸ್ ಕೊಟ್ಕೊಂಡು ಈ ರೀತಿ ಫ್ರೈ ಮಾಡ್ಕೋಬೇಕು. ಚೆನ್ನಾಗಿ ಬಾಯ್ಲ್ ಆಗ್ತಾ ಇರ್ಬೇಕಿದು. ಈ ರೀತಿ ಸ್ವಲ್ಪ ಬಾಯ್ಲ್ ಆಗಕ್ಕೆ ಬಿಟ್ಟು ನಾನು ಇವಾಗ ಇದಕ್ಕೆ ಇವಾಗ ಫ್ರೈ ಮಾಡ್ಕೊಂಡ್ವಲ್ಲ ಮೊಟ್ಟೆ, ಅದನ್ನ ಈ ರೀತಿ ಹಾಕೊಂತ ಇದ್ದೀನಿ. ಈಗ ಮೊಟ್ಟೆ ಚೆನ್ನಾಗಿ ಈ ಮಸಾಲೆ ಜೊತೆ ಹೊಂದ್ಕೋಬೇಕು. ಸ್ವಲ್ಪ ಹೊತ್ತು ಮಿಕ್ಸ್ ಕೊಟ್ಟು ಈ ರೀತಿ ಸ್ವಲ್ಪ ಹೊತ್ತು ಬಿಟ್ಟಿದ ನಂತರ ನೋಡಿ ಈ ರೀತಿ ಎಣ್ಣೆ ಎಲ್ಲ ಬಿಟ್ಟು ಬಾಯ್ಲ್ ಆಗ್ತಾ ಇರುತ್ತೆ. ಇವಾಗ ನಾನು ಇದಕ್ಕೆ ಅಕ್ಕಿ ತೊಳೆದು ನೆನೆಸಿಟ್ಟಿದ್ದೆ, ಅದನ್ನ ನಾನಿಲ್ಲಿ ಸೇರಿಸ್ಕೊಂಡಿದ್ದೀನಿ. ನಾನಿಲ್ಲಿ ಮಾಮೂಲಿ ಅಕ್ಕಿನೇ ಹಾಕೊಂಡಿದ್ದೀನಿ. ನೀವು ಬೇಕಂದ್ರೆ ಬಾಸುಮತಿ ರೈಸ್, ಯಾವ ರೈಸ್ ಬೇಕಾದ್ರೆ ಹಾಕೋಬಹುದು. ಈ ರೀತಿ ಜಂಟಲಾಗಿ ಮಿಕ್ಸ್ ಕೊಟ್ಟಿದ ನಂತರ ನಾನಿಲ್ಲಿ 1/4 ಪಾವ್ ತಗೊಂಡಿದ್ದೀನಿ. ಅಂದ್ರೆ 1 ಪಾವ್ ಮೇಲೆ ಸ್ವಲ್ಪ ಅಕ್ಕಿ ಹಾಕೊಂಡಿದ್ದೀನಿ. ಸೊ ನಾನಿಲ್ಲಿ 1 ಗ್ಲಾಸ್ ಪ್ರಮಾಣದಲ್ಲಿ 2 ಗ್ಲಾಸ್ ನೀರ್ನ ಹಾಕೊಂಡಿದ್ದೀನಿ. ಉದ್ರುದ್ರಾಗಿ ಚೆನ್ನಾಗಿ ಬರುತ್ತೆ. ಇವಾಗ ನಾನು ಸ್ವಲ್ಪ ಬಾಯ್ಲ್ ಆಗ್ತಿದೆ ಅಂದಾಗ ಅರ್ಧ ಸ್ಪೂನ್ ಅಷ್ಟು ಗರಂ ಮಸಾಲ, ಸ್ವಲ್ಪ ಕಸೂರಿ ಮೇಥಿ ಈ ರೀತಿ ಕೈಯಲ್ಲಿ ಕ್ರಶ್ ಮಾಡಿ ಹಾಕಿದೀನಿ. ಒಂದೊಳ್ಳೆ ಫ್ಲೇವರ್ ಕೊಡುತ್ತೆ. ಮತ್ತೆ ನಾವು ಫ್ರೈ ಮಾಡಿ ಇಟ್ಕೊಂಡಿದ್ವಲ್ವಾ ಈರುಳ್ಳಿ, ಅದನ್ನು ಕೂಡ ಕ್ರಶ್ ಮಾಡಿ ಹಾಕೋಬೇಕಾಗುತ್ತೆ. ಮತ್ತೆ ಸ್ವಲ್ಪ ನಾನಿಲ್ಲಿ ಕೊತ್ತಂಬರಿನ ಸೇರಿಸ್ಕೊಂತಾ ಇದ್ದೀನಿ. ಗರಂ ಮಸಾಲ, ಕಸೂರಿ ಮೇಥಿ ಎಲ್ಲ ಹಾಕಿರೋದ್ರಿಂದ ಈ ರೀತಿ ಜಂಟಲಾಗಿ ಮಿಕ್ಸ್ ಕೊಟ್ಬಿಟ್ಟು ಈಗ ರುಚಿ ನೋಡ್ಕೊಳ್ಳಿ. ರುಚಿ ನೋಡಿದ ನಂತರ ನಾನಿಲ್ಲಿ ಸ್ವಲ್ಪ ಉಪ್ಪು ಕಮ್ಮಿ ಇತ್ತು, ಮೊಟ್ಟೆಗೆಲ್ಲ ಉಪ್ಪು ಹಾಕಿದ್ವಲ್ವಾ, ಸ್ವಲ್ಪ ಉಪ್ಪು ಕಮ್ಮಿ ಇತ್ತು. ಅದ ಉಪ್ಪು 1/4 ಸ್ಪೂನ್ ಅಷ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸಿ ಈಗ ಜಂಟಲಾಗಿ ಈ ರೀತಿ ಮಿಕ್ಸ್ ಕೊಟ್ಟು ನಾನು ಸ್ವಲ್ಪ 1 ಸ್ಪೂನ್ ಅಷ್ಟು ನಿಂಬೆ ಹಣ್ಣಿನ ರಸನ ಸೇರಿಸಿ ಕುಕ್ಕರ್ ಲಿಡ್ನ ಮುಚ್ತಾ ಇದ್ದೀನಿ. ಈಗ ನಾನು ಜಸ್ಟ್ 1 ವಿಸಲ್ನ ತಗೊಂಡಿದ್ದೀನಿ. ಇಲ್ಲೆಲ್ಲ ಹೋದ್ಮೇಲೆ ನೋಡಿ ನಾನು ತೋರಿಸ್ತಾ ಇದ್ದೀನಿ. ನೋಡಿ ಎಷ್ಟು ಚೆನ್ನಾಗಾಗಿದೆ, ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ರೆ ಇವಾಗ ಕೂಡ ತಿನ್ಬೇಕು ಅನಿಸ್ತಾ ಇದೆ. ಕಲರ್ ನೋಡಿ ಎಷ್ಟು ಚೆನ್ನಾಗಿ ಎಲ್ಲದಕ್ಕೂ ಆಗಿದೆ ಅಂತ. ಕಲರ್ ಎಲ್ಲಾ ಕಡೆಗೂ ಸಮವಾಗಿ ಮಸಾಲ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ. ತುಂಬಾನೇ ಚೆನ್ನಾಗಿತ್ತು. ರುಚಿ ಮಾತ್ರ ಒಂದ್ಸತಿ ಮಸ್ಟ್ ಟ್ರೈ ಗೈಸ್. ತುಂಬಾನೇ ಚೆನ್ನಾಗಿತ್ತು, ಸಖತ್ತಾಗಿತ್ತು. ಒಂದ್ಸತಿ ಟ್ರೈ ಮಾಡ್ಲೇಬೇಕು, ಅಷ್ಟು ರುಚಿಯಾಗಿತ್ತು. ಇವಾಗ ನೋಡಿ ಇದನ್ನ ಸರ್ವ್ ಕೂಡ ಮಾಡ್ಕೊಂತ ಇದ್ದೀನಿ. ನೋಡಿ ಪ್ರತಿಯೊಂದು ಅನ್ನನು ಎಷ್ಟು ಚೆನ್ನಾಗಿ ಬೆಂದಿದೆ, ಉದ್ರುದ್ರಾಗಿ ಎಷ್ಟು ಚೆನ್ನಾಗಿ ಕಲರ್ ಇರ್ತಿದೆ. ತುಂಬಾನೇ ಚೆನ್ನಾಗಿತ್ತು. ನೀವು ಟ್ರೈ ಮಾಡಿ ಕಮೆಂಟ್ ಅಲ್ಲಿ ತಿಳಿಸಿ ಹೇಗ್ ಬಂತು ಅಂತ. ಈ ರೀತಿ ನಾವು ಚಿಕನ್ ಬಿರಿಯಾನಿ ಮಾಡ್ಕೊಬಹುದು. ಸ್ವಲ್ಪ ಬೇರೆ ಟೆಕ್ನಿಕ್ ಯೂಸ್ ಮಾಡ್ಬೇಕು. ನಿಮ್ಗೆ ಯಾವ ಬಿರಿಯಾನಿ ಇಷ್ಟ ನಂಗೆ ಕಮೆಂಟ್ ಅಲ್ಲಿ ತಿಳಿಸಿ. ನಾನು ನೆಕ್ಸ್ಟ್ ರೆಸಿಪಿಲಿ ತೋರಿಸ್ತೀನಿ. ಇಷ್ಟ ಆದ್ರೆ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿ ಜೊತೆ ಕೂಡ ಶೇರ್ ಮಾಡಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.